ಹಲೋ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೋಗ್ತಿರುವಂಥ ಒಂದು ಯೋಜನೆ ರೈತರಿಗೆ ಬಹಳ ಮುಖ್ಯವಾಗಿರುವಂಥ ಒಂದು ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆ ಮುಖಾಂತರ ನಾವು ಏನೇನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಪೂರ್ತಿ ವಿಡಿಯೋನ ನೋಡಿ. ನಿಮ್ಗೊಂದು ಸಣ್ಣ ಸ್ಟೋರಿನ ಹೇಳ್ತೀನಿ. ಮೊದಲನೇದಾಗಿ ಒಬ್ಬ ರೈತ ಇರ್ತಾನೆ. ಆ ರೈತ ಕಷ್ಟಪಟ್ಬಿಟ್ಟು ತನ್ನ ಒಂದು ಜಮೀನಿನಲ್ಲಿ ಬೆಳೆಗಳನ್ನ ಬೆಳೆದಿರ್ತಾನೆ. ಅತಿಯಾದ ಮಳೆಯ ಕಾರಣದಿಂದಾಗಿ ಆ ಬೆಳೆ ಎಲ್ಲ ನಾಶ ಆಗುತ್ತೆ. ಈ ರೀತಿಯ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಚಿಂತಿತರಾಗಿರುವಂಥ ರೈತರುಗಳಿಗೆ ಇದೊಂದು ಯೋಜನೆ ಉಪಯುಕ್ತ ಆಗಿರುತ್ತೆ. ಮೊದಲನೇದಾಗಿ ಪ್ರಕೃತಿ ವಿಕೋಪ, ಅದು ಹೇಳೋದಕ್ಕೆ ಬರೋಲ್ಲ. ಯಾವ ಟೈಮಲ್ಲಿ ಏನು ಬೇಕನ್ನ ಆಗ್ಬೋದು. ಕೆಲವೊಂದು ಸತಿ ಅತಿಯಾದ ಮಳೆ ಕೂಡ ಬರ್ಬೋದು, ಇನ್ನು ಕೆಲವೊಂದು ಸತಿ ಮಳೆನೇ ಇಲ್ಲಾರ್ದೇ ಇರ್ಬೋದು. ಅತಿಯಾದ ಮಳೆ ಆಗುತ್ತದೆ, ಡ್ಯಾಂಪಿಂಗ್ ಆಫ್ ಆಗುತ್ತೆ. ಅತಿಯಾದ ಮಳೆ ಆಗೋದ್ರಿಂದ ಡ್ಯಾಂಪಿಂಗ್ ಆಫ್ ಆದರೆ ಮಳೆನೇ ಇಲ್ಲಾರ್ದೇ ಇರೋದ್ರಿಂದ ಗಿಡನೇ ಒಣಗೋಗುತ್ತೆ. ಈ ರೀತಿಯಾದಂಥ ಸಂದರ್ಭದಲ್ಲಿ ರೈತರಿಗೆ ಒಂದು ಆರ್ಥಿಕ ನೆರವು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಭಾರತ ಸರ್ಕಾರ ಈ ಒಂದು ಯೋಜನೆಯನ್ನು ನಮ್ಮ ಒಂದು ಇಡೀ ಭಾರತ ತುಂಬ ಎಲ್ಲ ರೈತರುಗಳಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಅದೇ ನಮ್ಮೆಲ್ಲರ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಇದು ಪ್ರಾರಂಭ ಆಗಿದ್ದು 2016ರಲ್ಲಿ. ರೈತರಿಗೆ ಪ್ರಕೃತಿ ವಿಪತ್ತು ಅಂದರೆ ಜಲ ಸಂಕಷ್ಟ ಆಗಿರಲಿ, ಕೀಟಗಳ ಕಾಟ ಆಗಿರಲಿ, ಇಲ್ಲ ಅಂತೇಳಿದ್ರೆ ರೋಗಗಳಿಂದಾಗಲಿ ಉಂಟಾಗಿರುವಂಥ ಹಾನಿಗಳಿಗೆ ಕಡಿಮೆ ದರದ ಪ್ರೀಮಿಯಮಲ್ಲಿ ಬೇಕಾಗಿರುವಂತಹ ಒಂದು ಇನ್ಶೂರೆನ್ಸ್ನ ನಮ್ಮ ಭಾರತ ಸರ್ಕಾರ ರೈತರಿಗೆ ಒದಗಿಸ್ಕೊಡ್ತಿದೆ. ಈ ಒಂದು ಯೋಜನೆ ವಿಮೆ ಕಂಪ್ನಿಗಳು ಮತ್ತು ಬ್ಯಾಂಕ್ಗಳ ಒಂದು ಜಾಲ ತಂತ್ರಗಳಿಂದ ಇವು ಜಾರಿಗೆ ತಂದಿರುವಂಥ ಒಂದು ಯೋಜನೆ ಆಗಿದೆ. ಈ ಒಂದು ಯೋಜನೆಯಲ್ಲಿ 50 ಕೋಟಿಗಿಂತ ಹೆಚ್ಚು ರೈತರು ಫಲಾನುಭವಿಗಳಾಗಿದ್ದಾರೆ ಮತ್ತು 50ಕ್ಕೂ ಹೆಚ್ಚು ಬೆಳೆಗಳ ವಿಮೆಯನ್ನು ಒಳಗೊಂಡಿರುವಂಥ ಒಂದು ಯೋಜನೆ ಆಗಿದೆ. ಈ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ರೈತರಿಗೆ ಆಗುವಂಥ ಒಂದು ಬೆಳೆ ನಷ್ಟಗಳಿಗೆ ಬೇಕಾಗಿರುವಂಥ ಒಂದು ಆರ್ಥಿಕ ಸಹಾಯ ಮತ್ತು ಬೆಂಬಲವನ್ನು ಒದಗಿಸ್ಕೊಡುತ್ತೆ ಈ ಒಂದು ಯೋಜನೆ. ಮತ್ತೊಂದು ಉದ್ದೇಶ ಏನಂತ ಹೇಳಿದ್ರೆ, ನಮಗೆ ಬೇಕಾಗಿರುವಂಥ ಒಂದು ಸ್ಟೇಬಲ್ ಇನ್ಕಮ್ ಮತ್ತು ಅದನ್ನು ಕಂಟಿನ್ಯೂಟಿಯಾಗಿ ಆ ಕೆಲಸನೇ ಮಾಡ್ತಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಅದಕ್ಕೆ ಬೇಕಾಗಿರುವಂತಹ ಸಪೋರ್ಟ್ ಕೂಡ ಕೊಡುತ್ತೆ. ರೈತರಿಗೆ ಬೇಕಾಗಿರುವಂತಹ ಆಧುನಿಕ ಅಥವಾ ನವೀನ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಈ ಒಂದು ಯೋಜನೆ ಪ್ರೋತ್ಸಾಹಿಸುತ್ತೆ. ಈ ಒಂದು ಯೋಜನೆ ಇತ್ಯಾದಿ ಉದ್ದೇಶಗಳನ್ನು ಒಳಗೊಂಡಿದೆ. ಈ ಒಂದು ಬೆಲೆ ಒಂದು ದರನ ನಾವು ತಿಳ್ಕೊಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಯಾವ ರೀತಿ ಕ್ರಾಪ್ನ ನಾವು ಬೆಳೀತಾ ಇದ್ದೀವಿ, ಎರಡನೇದಾಗಿ ಯಾವ ಸೀಸನಲ್ಲಿ ಬೆಳೀತಾ ಇದ್ದೀವಿ ಅನ್ನೋದ್ರ ಮೇಲೆ ಇದರ ಒಂದು ದರ ಡಿಪೆಂಡ್ ಆಗಿದೆ. ಖಾರಿಫ್ ಆಹಾರಗಳು ಮತ್ತು ಎಣ್ಣೆ ಬೀಜಗಳ ಮೇಲೆ ರೈತರು 2% ಮಾತ್ರ ಪಾವತಿಸಬೇಕು ಪ್ರೀಮಿಯಂನ. ರಬಿ ಆಹಾರಗಳು ಮತ್ತು ಎಣ್ಣೆ ಬೀಜಗಳ ಮೇಲೆ 1.5% ನಾವು ಪ್ರೀಮಿಯಂನ ಪೇ ಮಾಡಬೇಕು. ಇದೇ ಇನ್ ಕೇಸ್ ವಾಣಿಜ್ಯ ಕ್ರಾಪ್ಗಳು ಅಂದರೆ ಕಮರ್ಷಿಯಲ್ ಕ್ರಾಪು ಅಥವಾ ತೋಟಗಾರಿಕೆ ಬೆಳೆಗಳಿಗೆ 5% ಪ್ರೀಮಿಯಂನ ಪೇ ಮಾಡಬೇಕಾಗುತ್ತೆ. ಉಳಿದ ಪ್ರೀಮಿಯಂನ ಸರ್ಕಾರ ಸಹಾಯಧನದ ರೂಪದಲ್ಲಿ ಅದನ್ನು ಪಾವತಿ ಮಾಡುತ್ತೆ. ವಿಮೆ ಅಂತ ಹೇಳಿದ್ಮೇಲೆ ಕವರೇಜ್ನ ಹೊಂದಿರಲೇಬೇಕು. ಅದೇ ರೀತಿಯೇ ಈ ಒಂದು ವಿಮೆ ಕೂಡ ಕವರೇಜ್ನ ಹೊಂದಿದೆ. ಮೊದಲನೇದಾಗಿ ಪ್ರಾಕೃತಿಕ ವಿಪತ್ತು ಅಂದರೆ ಅತಿಯಾದ ಮಳೆ, ಕೀಟ ಅಥವಾ ರೋಗಗಳಿಂದ ನಾಶ ಆಗುವಂಥದ್ದು ಅಥವಾ ನಷ್ಟವನ್ನು ಹೊಂದುವಂಥದ್ದನ್ನು ಒಳಗೊಂಡಿದೆ. ಎರಡನೇದಾಗಿ ಸ್ಥಳೀಯ ಅಪಾಯಗಳಿಂದ ಆಗೋದು, ಗಾಳಿ, ಮಳೆ ಮತ್ತು ಭೂಕುಸಿತ ಇತ್ಯಾದಿ ನಷ್ಟಗಳನ್ನು ಒಳಗೊಂಡಿದೆ. ಇವಾಗಿರುವಂಥ ಒಂದು ಟೆಕ್ನಾಲಜಿಗಳನ್ನೆಲ್ಲ ಬಳಸ್ಕೊಂಡು ಅಂದರೆ ಮೊಬೈಲ್ ಆಗಿರ್ಬೋದು, ಡ್ರೋನ್ ಆಗಿರ್ಬೋದು, ಇಲ್ಲ ಅಂತೇಳಿದ್ರೆ GPS ಫೋಟೋಸ್ ತಗೊಳ್ಳೋದರಿಂದ ಮೂಲಕ ಬೆಳೆ ಒಂದು ಜಮೀನಿನಲ್ಲಿ ಬೆಳೆ ಎಷ್ಟರ ಮಟ್ಟಿಗೆ ನಾಶ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಅದರ ತಕ್ಕಂತೆ ನ್ಯಾಯಯುತವಾದಂಥ ಒಂದು ಪರಿಹಾರನ ಕೊಡುವಂಥ ಕೆಲಸ ಈ ಒಂದು ಯೋಜನೆ ಮಾಡ್ತಿದೆ. ಬೆಳೆ ಯಾವ ರೀತಿ ನಷ್ಟ ಆಗುತ್ತೆ ಅಂತೇಳಿ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಮಳೆ, ಇನ್ನೊಂದು ಗಾಳಿ, ಟೊರ್ನೆಡೋ ಅಂದರೆ ಸೈಕ್ಲೋನ್ಗಳು, ಚಂಡಮಾರುತ ಮತ್ತು ಮಿಂಚು ಇತ್ಯಾದಿಗಳಿಂದ ನಮ್ಮ ಒಂದು ಬೆಳೆ ನಾಶ ಆಗುತ್ತೆ. ಇನ್ನೊಂದು ಉದಾಹರಣೆ ಮುಖಾಂತರ ನಾವು ಈ ಒಂದು ಯೋಜನೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ರೈತ ಇರ್ತಾನೆ. ಅವನು ಆ ವಾತಾವರಣ ತುಂಬ ಅನುಕೂಲ ಇಲ್ಲದೆ ಕಾರಣ ಆ ವಿಮೆ ಕಟ್ಟಿರ್ತಾನೆ, ಬಟ್ ಆದರೆ ಬೆಳೆ ಬೆಳೆದಿರಲ್ಲ. ಆ ಥರ ಒಂದು ಸಂದರ್ಭದಲ್ಲಿ ಈ 25%ವರೆಗೂ ಒಂದು ಪರಿಹಾರ ಕೊಡುತ್ತೆ ಈ ಒಂದು ಯೋಜನೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಕಟಾವು ಆಗಿ 14 ದಿನದೊಳಗೆ ಆ ಒಂದು ಕಟಾವು ಮಾಡಿರೋಂಥ ಜಮೀನಿನಲ್ಲಿ ಹರಡಿದ್ದಾಗ ಮಳೆಯಿಂದಾಗಲಿ ಅಥವಾ ಚಂಡಮಾರುತದಿಂದಾಗಲಿ ಏನನ್ನ ನಾಶ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ವೈಯಕ್ತಿಕ ಹಕ್ಕಿನ ಮೂಲಕ ಪರಿಹಾರ ಲಭ್ಯ ಇದೆ. ನಮ್ಮ ದೇಶದ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ವಿಪತ್ತುಗಳು ಸರ್ವೇ ಸಾಮಾನ್ಯ. ಆ ವಿಪತ್ತುಗಳನ್ನು ಸ್ಥಳೀಯ ವಿಪತ್ತುಗಳಂತ ಹೇಳ್ತೀವಿ. ಕೆಲವೊಂದು ಕಡೆ ಗಾಳಿ ಜಾಸ್ತಿ ಇರುತ್ತೆ, ಕೆಲವೊಂದು ಕಡೆ ಭೂಕುಸಿತ ಇರುತ್ತೆ, ಇನ್ನು ಕೆಲವೊಂದು ಕಡೆ ಪ್ರವಾಹ ರೀತಿ ಇರುತ್ತೆ. ಈ ರೀತಿ ಆದಾಗಲೂ ಕೂಡ ಈ ಒಂದು ಯೋಜನೆ ಮುಖಾಂತರ ಪರಿಹಾರ ಸಿಗುತ್ತೆ.
ಸೂಚಿತ ಪ್ರದೇಶಗಳಲ್ಲಿ ಸೂಚಿತವಾಗಿರುವಂಥ ಬೆಳೆಗಳನ್ನ ಬೆಳೆದಿರುವಂಥ ಪ್ರತಿಯೊಬ್ಬ ರೈತರಾಗಿರ್ಬೋದು, ನಮ್ಮ ಒಂದು ಭಾರತ ದೇಶದಲ್ಲಿ ಭೂಮಿಯನ್ನು ಬಾಡಿಗೆಗೆ ತೊಗೊಂಡು ಅಥವಾ ಲೀಸ್ಗೆ ತೊಗೊಂಡು ಅಥವಾ ಪಾಲಿಗೆ ತೊಗೊಂಡು ಬೆಳೀತಿರುವಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಯೋಜನೆಗೆ ಅರ್ಹರಾಗಿದ್ದಾರೆ. ರೈತರು ಭೂಮಿಯನ್ನು ಬಾಡಿಗೆಗೆ ತೊಗೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಪತ್ರ ಮತ್ತು ರೈತರು ತಮ್ಮದೇ ಭೂಮಿಯಲ್ಲಿ ಬೆಳೀತಿರುವಂಥ ರೈತರುಗಳಿಗೆ ಪಾಣಿ ಇತ್ಯಾದಿಗಳನ್ನು ಒಳಗೊಂಡಿದ್ರೆ ಈ ಒಂದು ಯೋಜನೆಗೆ ನಾವು ಅಪ್ಲೈ ಮಾಡ್ಬೋದು. ಅದು ಬಾಡಿಗೆದೇ ಭೂಮಿ ಆಗಿರಲಿ ಅಥವಾ ಸ್ವಂತದೇ ಭೂಮಿ ಆಗಿರಲಿ, ತಾನು ಬೆಳೆದಿರುವಂಥ ಬೆಳೆಗಳಿಗಷ್ಟೇ ಹಕ್ಕುದಾರರಾಗಿರ್ತಾರೆ ಈ ಒಂದು ಯೋಜನೆಗೆ. ಇನ್ನೊಂದು ಮುಖ್ಯವಾಗಿರುವಂಥ ವಿಷಯ ಏನಂತ ಹೇಳಿದ್ರೆ, ಯಾವುದೇ ಒಬ್ಬ ರೈತ ತಾನು ಬೆಳೆಯೋ ಬೆಳೆ ಏನಿರುತ್ತಲ್ಲ ಅದಕ್ಕಿಂತ 2 ವಾರ ಮುಂಚೆ ಈ ಒಂದು ವಿಮೆಗೆ ಅರ್ಜಿ ಸಲ್ಲಿಸಿರಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಅರ್ಜಿ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಹೆಚ್ಚು. ಬೇರೆ ಯಾವುದೇ ರೀತಿಯ ಒಂದು ಮೂಲಗಳಿಂದ ಬೆಳೆ ನಾಶ ಆಗಿದೆ ಅಂತೇಳಿ ಪರಿಹಾರನ ತೊಗೊಂಡಿರಬಾರ್ದು. ಆ ಟೈಮಲ್ಲಷ್ಟೇ ಈ ಒಂದು ವಿಮೆ ನಿಮಗೆ ಪರಿಹಾರನ ಕೊಡುತ್ತೆ. ಈ ಒಂದು ಯೋಜನೆ ಸೂಚಿತ ಪ್ರದೇಶಗಳಲ್ಲಿ ಆಗಿರುವಂಥ ಬೆಳೆ ನಾಶಗಳಿಗಷ್ಟೇ ಪರಿಹಾರ ಕೊಡೋದು. ಅಸೂಚಿತ ಪ್ರದೇಶಗಳಲ್ಲಿ ಬೆಳೆ ನಾಶ ಆದರೆ ಈ ಒಂದು ಯೋಜನೆ ಪರಿಹಾರ ಕೊಡೋದಿಲ್ಲ. ಈ ಒಂದು ಯೋಜನೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಬೆಳೆ ಯಾವ ಒಂದು ಸೀಸನಲ್ಲಿ ಬೆಳಿಬೇಕು ಆ ಒಂದು ಸೀಸನಲ್ಲಿ ಈ ಒಂದು ಟೈಮ್ ಪೀರಿಯಡ್ ಅಂತ ಕೊಟ್ಟಿರ್ತಾರೆ, ಇಲ್ಲಿಂದ ಇಲ್ಲಿವರೆಗೂ ಅಂತ. ಆ ಒಂದು ಗ್ಯಾಪಲ್ಲಿ ಆ ಒಂದು ಬಿಟ್ವೀನ್ ಟೈಮಲ್ಲಿ ನಾಶ ಆದರೆ ಮಾತ್ರ ನಿಮಗೆ ಬೇಕಾಗಿರುವಂಥ ಒಂದು ಪರಿಹಾರ ಸಿಗುತ್ತೆ. ಅದಾದಮೇಲೆ ಅದಕ್ಕಿಂತ ಮುಂಚೆ ಈ ಒಂದು ಬೆಳೆ ನಾಶ ಆಗಿದ್ರೆ ಪರಿಹಾರ ಸಿಗೋದಿಲ್ಲ. ಇನ್ ಕೇಸ್ ಬೆಳೆನ ಒಂದು ನಿರ್ಲಕ್ಷ್ಯ ಆಗಿರಲಿ ಅಥವಾ ಅವ್ರು ಹೇಳಿರುವಂಥದ್ದು ಅಥವಾ ಸೂಚಿಸಿರುವಂಥ ಒಂದು ಕೃಷಿ ವಿಧಾನದಿಂದ ನಾವೇನ ಅದನ್ನು ಅನುಸರಿಸಿಕೊಂಡು ಹೋಗ್ಲಾರದೆ ಇದ್ದಾಗ ನಾಶ ಆದರೆ ಕೂಡ ಈ ಒಂದು ಯೋಜನೆಯ ಮುಖಾಂತರ ಪರಿಹಾರ ಸಿಗೋದು ಕಷ್ಟ, ಕೆಲವೊಂದು ಸತಿ ಸಿಗೋದಿಲ್ಲ. ಪ್ರತಿಯೊಂದು ಯೋಜನೆಗೂ ಒಂದು ಮಿತಿ ಅನ್ನೋದಿರುತ್ತೆ. ಈ ಒಂದು ಯೋಜನೆಗೂ ಕೂಡ ನಷ್ಟದ ಮಿತಿ ಇದೆ. ಈ ನಷ್ಟದ ಮಿತಿಗಿಂತ ಹೆಚ್ಚಾಗಿ ಏನಾರ ಲಾಸ್ ಆಗಿತ್ತು ಬೆಳೆಗಳು ಅಂತ ಹೇಳಿದ್ರೆ ಅವಾಗ ಪರಿಹಾರ ಕೊಡಲು ಸಾಧ್ಯ ಇಲ್ಲ, ಪರಿಹಾರ ಕೊಡೋಕೆ ಬರಲ್ಲ. ಈಗ ನಾವು ಈ ಒಂದು ವಿಮೆ ಯೋಜನೆಗೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂತೇಳಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನೀವು ಏನು ಮಾಡಬೇಕು, ಈ ಒಂದು ಯೋಜನೆಯ ಒಂದು ಅಫಿಷಿಯಲ್ ಲಿಂಕ್ಗೆ ನೀವು ಹೋಗಬೇಕು. ಹೋದ್ಮೇಲೆ ನಿಮಗೆ ಅಲ್ಲಿ ಫಾರ್ಮ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಅದು ಇವಾಗ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿಂದ ಫಾರ್ಮ್ ಕ್ರಿಯೇಟ್ ಆಗುತ್ತೆ, ಫಾರ್ಮ್ ಬರುತ್ತೆ. ಆ ಫಾರ್ಮಲ್ಲಿ ಕೇಳಿರುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ನ ನೀವು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ಅದನ್ನು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಅಪ್ರೂವ್ ಆಗುತ್ತೆ. ಅದಕ್ಕೆ ನಿಮಗೊಂದು ಅಕ್ನಾಲೆಜ್ಮೆಂಟ್ ನಂಬರ್ ಬರುತ್ತೆ. ಆ ಒಂದು ನಂಬರಿಂದ ನೀವು ಸ್ಟೇಟಸ್ನ ತಿಳ್ಕೊಬೋದು. ಇದು ಆನ್ಲೈನಲ್ಲಿ ಅಪ್ಲೈ ಮಾಡುವಂಥ ಒಂದು ವಿಧಾನ. ಮೊದಲೇ ಸತಿ ಅಪ್ಲೈ ಮಾಡಿರೋಂಥ ರೈತರಿಗೆ ಇನ್ ಕೇಸ್ ನೀವೆಲ್ಲ ಮುಂಚೆ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಿದ್ರಿ ಅಂತ ಹೇಳಿದ್ರೆ ನಿಮಗೆ 4ನೇ ಸ್ಟೆಪ್ ಡೈರೆಕ್ಟಾಗಿ ಹೇಳ್ಕೊಡ್ತೀನಿ. ಏನಂತ ಹೇಳಿದ್ರೆ, ನೀವು ಇವಾಗ ಹೋದ್ಮೇಲೆ ನೀವು ಲಾಗಿನ್ ID ಕ್ರಿಯೇಟ್ ಮಾಡಿರ್ತೀರ. ಆಲ್ರೆಡಿ ಲಾಗಿನ್ ID ಕ್ರಿಯೇಟ್ ಮಾಡಿ ಲಾಗಿನ್ ಆದಮೇಲೆ ನೀವು ಇಲ್ಲೊಂದು ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ಅದರಲ್ಲಿ ನಿಮ್ಮ ಒಂದು ಮನೆ ಹೆಸರು ಮತ್ತು ಫ್ರೂಟ್ ID ನಂಬರು ಇತ್ಯಾದಿ ನಿಮ್ಮ ಒಂದು ಪರ್ಸ್ನಲ್ ಡೇಟಾಸ್ ಏನಿರುತ್ತೆ ಅದನ್ನು ನೀವು ಕೊಡಬೇಕಾಗತ್ತೆ. ಕೊಟ್ಟಾದಮೇಲೆ ನೀವು ಇನ್ಶೂರೆನ್ಸ್ ಅಮೌಂಟ್ನ ನೀವು ಪೇ ಮಾಡಬೇಕು. ಈ ರೀತಿ ಪೇ ಮಾಡಿದ್ಮೇಲೆ ನಿಮಗೆ ಅಕ್ನಾಲೆಜ್ಮೆಂಟ್ ಸಿಗುತ್ತೆ. ಈಗ ಬ್ಯಾಂಕ್ ಮತ್ತು ಈ ಥರ ಒಂದು ವಿಮೆ ಕಂಪ್ನಿಯಿಂದ ನಾವು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು ನಿಮ್ಮ ಮನೆ ಹತ್ರದಲ್ಲಿರುವಂಥ ಒಂದು ಕಚೇರಿ, ವಿಮೆ ಕಚೇರಿ ಆಗಿರಲಿ ಅಥವಾ ಒಂದು ಬ್ಯಾಂಕ್ ಕಚೇರಿ ಆಗಿರಲಿ, ಅಲ್ಲಿಗೆ ಹೋದ್ಮೇಲೆ ನೀವು ಅಲ್ಲಿರುವಂಥ ಒಂದು ಸಿಬ್ಬಂದಿಯಿಂದ ನೀವು ಅಪ್ಲಿಕೇಶನ್ ಫಾರ್ಮ್ನ ತೊಗೋಬೇಕು. ತೊಗೊಂಡಾದ್ಮೇಲೆ ಅಲ್ಲಿ ಕೇಳಿರುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ನ ನೀವು ಫಿಲ್ ಮಾಡಬೇಕು. ಮತ್ತು ಅದಕ್ಕೆ ಬೇಕಾಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅಟ್ಯಾಚ್ ಮಾಡಿ ಆ ಒಂದು ಸಿಬ್ಬಂದಿಗೆ ನೀವು ಕೊಡಬೇಕು. ಮತ್ತು ಹಣನ ಅಲ್ಲೇ ಪಾವತಿ ಮಾಡಬೇಕು. ಪಾವತಿ ಎಲ್ಲ ಆದಮೇಲೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕೊಡ್ತಾರೆ. ಆ ಒಂದು ಅಕ್ನಾಲೆಜ್ಮೆಂಟ್ನಲ್ಲಿ ನಿಮಗೆ ರೆಫರೆನ್ಸ್ ನಂಬರ್ ಸಿಕ್ಕಿರುತ್ತೆ. ಆ ಒಂದು ರೆಫರೆನ್ಸ್ ನಂಬರ್ ಮುಖಾಂತರ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ತಿಳ್ಕೊಬೋದು ಆನ್ಲೈನ್ ಮೂಲಕ. ಈಗ ನಾವು CSC ಸೆಂಟರ್ಗಳ ಮುಖಾಂತರ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ CSC ಸೆಂಟರ್ಸ್ಗಳಿರ್ತವೆ. ಅಂದರೆ ಇದು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥದ್ದು ಮತ್ತು ಸಾರ್ವಜನಿಕರ ಒಂದು ಸೇವೆಗಳಿಗೋಸ್ಕರ ಅಂತ ಇರುವಂಥ ಒಂದು ಸೆಂಟರ್ಸ್ಗಳು. ಇಲ್ಲಿ ವಿಲೇಜ್ ಲೆವೆಲ್ ಎಂಟರ್ಪ್ರೆನರ್ ಅಂತ ವ್ಯಕ್ತಿ ಅದನ್ನು ನಡೆಸ್ತಿರ್ತಾನೆ. ಅಲ್ಲಿ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಇಚ್ಛಿಸಿದ್ದೀರಿ ಅಂತೇಳಿ ನೀವು ಹೋಗಿ ಕೇಳಬೇಕು. ನಿಮ್ಮ ಪರವಾಗಿ ಅವರು ಆ ಒಂದು ಅಪ್ಲಿಕೇಶನ್ನ ಹಾಕ್ಕೊಡ್ತಾರೆ. ಇಲ್ಲಿ ಅವ್ರು ಕೇಳುವಂತಹ ಒಂದು ಡಾಕ್ಯುಮೆಂಟ್ಸ್ಗಳಾಗಿರಲಿ ಅಥವಾ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ ಅದನ್ನು ನೀವು ಅವ್ರಿಗೆ ಹೇಳಬೇಕಾಗುತ್ತೆ. ಅವರು ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಾದ್ಮೇಲೆ ನೀವು ಅದು ಪ್ರೀಮಿಯಮ್ ಮೊತ್ತ ಏನು ಕಟ್ಟಿರ್ತೀರಲ್ಲ, ಕಟ್ಟಾದ್ಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಮೇಲೆ ಅಕ್ನಾಲೆಜ್ಮೆಂಟ್ನ ತೊಗೊಳ್ಳಿ. ನೀವು ಅರ್ಜಿನ ಸಲ್ಲಿಸಿದ್ಮೇಲೆ ನೀವು ಅಕ್ನಾಲೆಜ್ಮೆಂಟ್ ಪತ್ರವನ್ನು ಪಡಿತೀರಾ.